ದೇವಸ್ಥಾನ ಮುಂದೆ ಅಲ್ಲೇ ನಾವು ಕುಣಿತೀವಿ. ಹೌದೌದೇ ಹಳ್ಳದ ಕೊಳ್ಳದ ನೀರು ಬೆಳ್ಳಿಯ ಕೈಜ ಆಡಿದ್ದು ರಾಮ ಪೂಜೆ ರಾಮ ತಾಯೂರ ಒಳಗೆ ಮೂಡಿ ರಾಮ. ಸ್ನೇಹಿತ ಅವನು ಮೋಸ ಮಾಡಿನ ಮಾಡಬೇಕು ಅನ್ನೋ ಹೃದಯದಲ್ಲೇ ಮಾಡಿದ್ರು. ಜನಕ್ಕೆ ಹುಡುಗರ್ಗ ಚಿಕ್ಕವ್ರಿಗ ದೊಡ್ಡವ್ರಿಗ ಒಂದೇ ಪ್ರೀತಿ. ಅವ್ನು ಕಂಡ್ರೆ ಅಷ್ಟೇ ಆಸೆ. ಅವನು ಏನೇ ಆದ್ರೂ ಯಾರೇ ಎಷ್ಟು ಇಡೀ ದೇಶ ಇನ್ನೊಂದು ದೇಶ ಹೇಳಿದ್ರು ಒಪ್ತಿರ್ಲಿಲ್ಲ. ಒಂದು ಮಾತೇ ಮಾತು ಕೊಟ್ಟು ಮಾತು ತಪ್ಪಲಿಲ್ಲ. ಅಲ್ಲ ಹಂಗೆ ಏನಂದ್ಬಿಡ್ರು ಗೊತ್ತಾ, ಕೊಟ್ನಿ ಬಿಟ್ಕೊಂಡಿಲ್ಲ, ಮೋಸ ಮಾಡ್ಬಿಟ್ಟ. ಶ್ರೀಮಂತರಲ್ಲಿ ಒಂದು 5-6 ಕುಳ ಇದ್ರು. ಅವ್ರ ಮನೆಗಳಲ್ಲಿ ಬಾಣ್ತೀರ್ ಮಕ್ಕಳಿಗ ಅನ್ನ ಇಸ್ಕೆ ಬರ್ತಿದ್ರು. ಅದು ಕಣ್ಣಿಂದ ನೋಡಿದ. ಅದು ಕಣ್ಣಿಂದ ನೋಡಿದ್ಮೇಲೆ ಅವನ್ಗ ಕರ್ಕಂದ್ಬಿಡ್ತು. ಆ ಕರ್ಕಂದದೇ DKSಗ ಈಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಬಹಳ ಖುಷಿ ಮಾಡ್ತಿದ್ವು. ಒಬ್ಬ ನಂಜಪ್ಪ ಅಂತಿರೋಬಿಟ್ಟ. ಅವ್ನು ಒದಿಕೊಳ್ಳೋದು ಮೇನ್ಯಾರ ಖುಷಿ ಮಾಡ್ಬಿಟ್ಟು ಸಾಮ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಡೆದಲ್ಲಿ ಕಾಲೇ ಗಂಧ. ಸಿದ್ದರಾಮಯ್ಯನವರು ತುಂಬಾ ಗ್ರಾಮ್ಯ ಅನ್ನುವಂತಹ ವಿಚಾರಕ್ಕೆ ಉದಾಹರಣೆ ಇರಿಕೆ ಕುಣಿತ. ಸೊ ಅವರು ಸಿದ್ದರಾಮನ ಹುಂಡಿಗೆ ಬಂದಾಗ, ಮೈಸೂರಿಗೆ ಹೋದಾಗ ಕೆಲವೊಂದು ಸಲ ಆ ಸ್ಟೆಪ್ಸ್ಗಳನ್ನು ಹಾಕಿರೋದನ್ನು ನಾನು ನೋಡಿದ್ದೀನಿ. ಸೊ ನಾನು ಸಿದ್ದರಾಮನ ಹುಂಡಿಗೆ ಬಂದಾಗ ಆ ವಿಡಿಯೋದಲ್ಲಿ ನೋಡಿದಂತಹ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ಹೋಗ್ತಾ ಇದ್ರು. ಹಾಗೆ ವೀಕೆಂಡ್ ವಿತ್ ರಮೇಶಲ್ಲೂ ಕೂಡ ಇವ್ರನ್ನ ನೋಡ್ದಂಗೆ ಇತ್ತು. ಕರೆದು ಕೇಳಿದೆ, ಹೌದು ನಾನೇ ಅಂತಂದ್ರು. ಅವರೇ ಮಾದಪ್ಪ. ನಮಸ್ಕಾರ. ಕರಿಯಗೌಡ ಅಂತ ಹೇಳಿ. ಏನ್ ನಿಮ್ಮ ಹೆಸರು ಕರೆಕ್ಟಾಗಿ ಹೇಳಿ? ಕರೆಕ್ಟಾಗಿ ಬಿಟ್ಟಿದ್ರು ಮಾದೇಗೌಡ ಅಂತ ಕರೆಯೋದು. ಅಡ್ರೆಸ್ಸು ಕರಿಗಪ್ಪ ಅಂತ. ನಿಮ್ಗೆ ಮಾದೇಗೌಡ ಅಂದಿದ್ರು ತಾನೇ ಸಿದ್ದರಾಮಯ್ಯ ಅವರು? ಕರ್ಗ ಅಂತ ಕರೆಯೋದು. ಕರ್ಗ ಅಂತಾರ. ಓಕೆ. ಏನ್ ಅನ್ನಿಸ್ತು ನೆನ್ನೆ ಟಿವಿ ನೋಡಿದ್ರಾ? ನನ್ನ ಟಿವಿ ನೋಡುವ ಎಲ್ಲಕ್ಕೂ ಸ್ವಲ್ಪ ದುಃಖ ಬಂತು. ದುಃಖ ಬಂದೆ ಅಂತ ಹಿಂಗೆ ಮಾಡ್ಕೊಂಡ್ರಲ್ಲ ರಾಜಕಾರಣಿ. ಅವರು ಕೊಟ್ಟ ಮಾತು ತಪ್ಪಲಿಲ್ಲ. ಕೊಟ್ಟ ಮಾತು ತಪ್ಪಲ್ಲ. ಆ ಮಾತೇ ಅವ್ರಿಗೆ ಕಂಡೀಷನ್ ಆಗೋಯ್ತು. ಇಡೀ ದೇಶ ಹೇಳಿದ್ರು. ಇರೋಕೆ ಇನ್ನೊಂದ್ಸಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರಿಗೂ ಕರೆದಿದ್ರು ಹೋಯ್ತೇನಿಲ್ಲ. ನೀನೇ ಮಾಡಪ್ಪ ಅಂದರು. ಒಂದ್ಸಲ ಹೇಳಿದ್ಮೇಲೆ ತಿರ್ತಿ ಯಾರಿಗೂ ಊರಿನವ್ರಿಗೂ ಅಷ್ಟೇ. ಜನಕ್ಕೆ ಏನು ಮಾತು ಕೊಡ್ತಾರೆ ಒಂದೇ. ಕೊಟ್ಟ ಮಾತು ತಪ್ಪಲ್ಲ. ಎಲ್ರು ಅದೇ ಹೇಳ್ತಿದ್ದೀರಲ್ಲ ನಿಮ್ಮೂರಲ್ಲಿ ನೀವು? ನಾವೇನು ಮಾತು ತಪ್ಪಲ್ಲ ಸಿದ್ದರಾಮಯ್ಯ ನಡೆದತ್ತಾನೆ ಹೇಳ್ಬೇಕು. ಅಮ್ಮ ಇದ್ದ ಸ್ನೇಹಿತ ಅವನು ಮೋಸ ಮಾಡಿನ ಮಾಡಬೇಕು ಅನ್ನೋ ಹೃದಯದಲ್ಲೇ ಮಾಡಿದ್ರು. ಅವ್ರ ಮನಸ್ಸು ಪುಟ್ಟೆ ಮಾಡಿದ್ರು. ಈ ನಿರ್ಧಾರ ಸರಿಯಲ್ಲ ಅಂತೀರಿ ಹಾಗಾದ್ರೆ? ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಸರಿಯಲ್ಲ ಅಂತಿದ್ದೀರಾ? ಸರಿ, ಅವ್ನು ಮಾಡ್ದೆ ಹೆಂಗೆ ಮಾಡ್ರೆ ಹಂಗೆ ನಮ್ಗೆ ಒಪ್ಪಂದ. ನಮ್ಮ ಸಾಹೇಬ್ರು ಏನು ಮಾಡ್ತಾರೆ ಅದೇ ನಮ್ಗೆ ಒಪ್ಪಂದ. ನಾವು ಮಾಡ್ಬಿಟ್ನಲ್ಲ ಇಳ್ಬಿಟ್ರಲ್ಲ ಅಂತ ನಾವು ದುಃಖಪಟ್ರೆ ಅದೇನು ಸುಖ ಇಲ್ಲ. ಅವ್ರು ಏನು ಮಾಡ್ರೆ ಅದೇ ಗುರಿ. ಹೌದಾ? ಓಕೆ. ಸಿದ್ದರಾಮಯ್ಯ ಅವರು ಬಂದಾಗೆಲ್ಲ ಜನಪದ ಕುಣಿತ ಎಲ್ಲ ಮಾಡೋರು ನಿಮ್ಮ ಜೊತೆ. ನೀವೇನಾ ವಿಡಿಯೋಲಿ ಇದ್ದಿದ್ದು? ಇರ್ಕೆ ಕುಣಿತ ಅಂತಾರ ಅದಕ್ಕೆ? ಓಕೆ. ಅವ್ರು ಮಾಡ್ತಿದ್ರ ಮುಂಚೆ ಸಣ್ಣವರಿದ್ದಾಗ? ನಾವು ಒಂದೇ ಸಲ ಹಿಡ್ದಿರು 30 ಆಳ. ಹೌದಾ? 8 ಆಳನೇ. ಇರ್ಕ ಒಂದೇ ಸಲ ಹಿಡ್ದಿದ್ದು. ಸಹ ಮಳ್ಳಿನಲ್ಲಿ ಅಕ್ಷರ ಬರುತ್ತಿದ್ದು. ಕಾಕಲ್ ಕೊಟ್ಟು ಕಾಗೊಟ್ಟು ಸೂಕಿ ಕಾಕೊಂಬೇಕು. ಒಂದೊಂದು ಅಕ್ಷರ ಕೊಂಡೋಗಿ ಅಡ್ಸಿ ಕಾಕಲ್ ಕೊಟ್ಟು ಕಾಗೊಟ್ಟು ಸುಕ್ಕಿ ಕಾಕಲ್ ಕೊಟ್ಟು ಅಂದ್ಬಿಟ್ಟು ಕಾಗೊಟ್ಟು ಸುಕ್ಕಿ ಅದೊಂದೊಂದೊಂದೊಂದು ಪದೇ ಕಾಕೊಂಬೇಕು. ಜೇರಿ ಅಳಿಸ್ತಾ ಇರಬೇಕು, ಬರುತ್ತಾ ಇರಬೇಕು. ಇದೇ ಒಂದು ಸ್ಕೂಲ್ ಮನೆ ಆಯಿತು ದೇವಸ್ಥಾನ ಮುಂದೆ. ಅಲ್ಲೇ ನಾವು ಕುಣಿತೀವಿ. ಅವನು ಜನಕ್ಕೆ ಹುಡುಗರ್ಗ ಚಿಕ್ಕವ್ರಿಗ ದೊಡ್ಡವ್ರಿಗ ಒಂದೇ ಪ್ರೀತಿ. ಅವ್ನು ಕಂಡ್ರೆ ಅಷ್ಟೇ ಆಸೆ. ಮಕ್ಕಳಿಗೂ ಆಸೆ. ಈಗಲೂ ಹಂಗೆ ಇದ್ದಾರೆ. ಈಗಲೂ ಅದಕ್ಕಿಂತ ಹೆಚ್ಚು ಜಾಸ್ತಿ ಪ್ರೇಮ ಅವ್ರ ಜನ. ನಮ್ಮೊಬ್ಬರಿಗೆಲ್ಲ ಕರ್ನಾಟಕ ಅಂತ ಜನಪ್ರಿಯ ಸಿಕ್ಕಿನ ಬಿಡಿ ನಮ್ಮ ಜನದಲ್ಲಿನಿಲ್ಲ. ಇಲ್ಲ. ನಾನು ಹೋಗಿದ್ದೆ ಅವ್ರ ಅಣ್ಣ ತಮ್ಮಂದ್ರನ್ನ ಮಾತಾಡ್ಸೋಣ ಅಂತ. ಪಾಪ ಮಲ್ಕೊಂಡ್ಬಿಟ್ಟಿದಾರಂತೆ ಅವ್ರು ಬೇಜಾರಾಗಿ. ಮಾತಾಡಲೇ ಇಲ್ಲ ಅವ್ರು ಯಾರು. ಇವತ್ತು ಮಾತಾಡ್ಸರಿ. ಇವತ್ತು ಹೋಗಿದ್ದೆ, ಹೊರಗಡೆನೆ ಬಂದಿಲ್ಲ ಅಂತೆ ಅವರು. ಆಗ ಹಿಂಗೆ ಆಯ್ತು ನೋಡುವ. ಆಮೇಲೆ ಓದ್ತಾ ಇದ್ದಾಗಲೂ ಇಲ್ಲಿ ಓದ್ತಾ ಇದ್ದು ಕುಪ್ಪಾಲಕ್ಕೆ ಹೋದ್ರು. ಕುಪ್ಪಾಲದಿಂದ ಮೈಸೂರು ಓದ್ಕೊಂಡು ಬಂದರು. ತಾಲೂಕು ಬೋರ್ಡು ನಿಂತ್ಕೊಂಡ್ರು. ಆಮೇಲೆ MLA ಓಟು ನಿಂತ್ಕೊಂಡ್ರು. ಹೋಯ್ತಾ ಅವ್ರ ಅದೃಷ್ಟ ಚೆನ್ನಾಗಿತ್ತು. CM ಆಗಿಬಿಟ್ರು. ಓಕೆ. DK ಶಿವಕುಮಾರ್ ಅಂತೆ ಮುಂದಿನ CM. ಅದು ಯಾರೇ ಆಗ್ಬಿಡಿ ನಮ್ಮ ಅಯ್ಯ ಈಗ ಅವನಿಗೆ ಮಾಡಿದ್ದು ಒಳ್ಳೇದು.
ಕೊಟ್ಟು ಮಾತು ತಪ್ಪಲಿಲ್ಲ. ನಂಗೆ ಏನಂದ್ಬಿಟ್ರೆ ಗೊತ್ತಾ, ಕೊಟ್ನಿ ಅಂದ್ಬಿಟ್ಟು ಕೊಡಲಿಲ್ಲ, ಮೋಸ ಮಾಡಿಬಿಟ್ಟ. ಹೌದು, ಆ ಮಾತು ಬರ್ತಿತ್ತು. ಅವನು ಏನೇ ಅದು ಯಾರೇ ಎಷ್ಟು ಇಡೀ ದೇಶ ಇನ್ನೊಂದು ದೇಶ ಹೇಳಿದ್ರು ಒಪ್ತಿರ್ಲಿಲ್ಲ. ಒಂದು ಮಾತೇ ಮಾತು. ನೀವು ಜೊತೆಗೆ ಸ್ಕೂಲಿಗೆ ಹೋಗ್ತಿದ್ರಾ? ಹ್ಞೂ. ನೀವು ಅವ್ರ ಫ್ರೆಂಡಾ ಹ್ಞೂ. ಅಥವಾ ಅವ್ರಿಗಿಂತ ಚಿಕ್ಕವರ ದೊಡ್ಡವರ? ಅವ್ರು ದೊಡ್ಡವರು 3 ವರ್ಷ. ಅವ್ರಿಗಿಂತ 3 ವರ್ಷ ದೊಡ್ಡವರು. ಅವರೇ. ಏನೇನ್ ಮಾಡ್ತಿದ್ರಿ ನೀವು ಸಣ್ಣವರಿದ್ದಾಗ? ಸಣ್ಣವರಿದ್ದಾಗ ಓದ್ತಾ ಇದ್ದಾಗ ರಜಾ ಬಜಾ ಬಂದ್ರೆ ಹೊಲ್ಕ್ ಕರ್ಕೋಗೋದು, ಮದ್ದಲ್ಲಿ ತೋಟ ಆಯಿತು, ಎಳ್ನೀರು ಕಿತ್ಬಿಡೋದು, ಕುಡಿಸೋದು ಅವರೇ ಮಾಡ್ಕೊತಿದ್ರು. ಭಾಳ ತಮಾಷೆ, ಭಾಳ ಖುಷಿ. ಚೆಂಡು ಆಡೋದು ಎಲ್ಲ, ಒಂದು ಗೋಲಿ ಆಡೋದು. ಏನು ನಾವು ಇಂದ ಆಟ ಆಡ್ತಿದ್ದೆ, ಎಲ್ಲ ಆಟನೂ ಆಡ್ತಿದ್ದ. ಅದರಲ್ಲೆಲ್ಲ ಅವನೇ 1ನೇ ನಂಬರು. ಕುಣಿಯೋದ್ರಲ್ಲೂ 1ನೇ ನಂಬರು, ಓದೋದ್ರಲ್ಲೂ 1ನೇ ನಂಬರು. 3ನೇ ಕ್ಲಾಸ್ ಓದ್ತಾ ಇದ್ದಾಗ 5ನೇ ಕ್ಲಾಸ್ಗೆ ಕುಪಾಲ್ಗೆ ಹೋದ್ರು. ಅಲ್ಲಿ 7ನೇ ಕ್ಲಾಸ್ ಆದಲೇ ಮೈಸೂರು ಜಂಪ್ ಆದರು. ಮೈಸೂರು ಜಂಪ್ ಆಗಿ ಮುಂದಕ್ಕೆ ಬಂದರು. ಆಗ ಡಾಕ್ಟ್ರಿಗೆ ಓದಬೇಕು ಅಂತ ಇದು ಮಾಡಿದ್ರು. ಅಲ್ಲಿ ಉಕ್ಕಲಗೆರೆಯಲ್ಲಿ ಇನ್ನೊಬ್ಬರು ಡಾಕ್ಟ್ರಿಗೆ ಓದ್ತಿದ್ರು. ಬೇಡ ಅವನೇ ಡಾಕ್ಟ್ರ್ ಮಾಡಲಿ, ನಾನು ಲಾ ಮಾಡ್ತೀನಿ ಅಂದ್ಬಿಟ್ಟು ಲಾ ಶುರು. ಹೌದಾ? ಲಾ ಮಾಡ್ತಾ ಇದ್ದಾಗೆ ಹಂಗೆ ಊರಿಗೆ ಬರ್ತಿದ್ರು. ಊರಿಗೆ ಬಂದರೆ ಎಲ್ಲ ಐಕಮಕ್ಕ ತುಂಬ್ಕೊಂಡು ಅವ್ರ ಮನೆ ತಗ ಕುಂತ್ಕೊಂಡು ಭಾಳ ಖುಷಿ ಮಾಡ್ತಿದ್ವು. ಒಬ್ಬ ನಂಜಪ್ಪ ಅಂತಿದ್ದ, ಅಂತಿರೋಬಿಟ್ಟ. ಅವ್ನು ಒದಿಕೊಳ್ಳೋದು, ಅವನೇನಾರ ಖುಷಿ ಮಾಡಿಬಿಟ್ಟು ಇದು ಮಾಡಿದ್ರೆ ಒದಿಕೊಳ್ಳೋದು, ಮಾಡೋದು, ಹಿಂಗೆ ಮಾಡೋದು. ಬಾರೋ ಕುಂತ್ಕೊತೀನಿ ಅಂದ್ಬಿಟ್ಟಮ್ಮ, ಸಾಂಬ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಡೆದಲ್ಲಿ ಕಾಲು ಹಿಂಗಂದ ರಟ್ಟ ಮುಡ್ಕೈಯಿಂದ. ಅಂದ್ರೆ ಅಷ್ಟು ತಮಾಷೆ ಎಲ್ಲ ಮಾಡ್ತಿದ್ರು. ಭಾಳ ತಮಾಷೆ ಉದ್ದಕ್ಕೂ ಭಾರಿ ತಮಾಷೆ ಮಾಡ್ತೀನಿ. ಆಮೇಲೆ ಯಾವಾಗ ಬಂದರೆ ನಾವು ನೀನು ಲಾ ಮಾಡ್ತಿದ್ದೀಯಲ್ಲ ನೋಡಬೇಕು ಅಂದರೆ ಬರೋ ಇಂಥ ಜನ ಅಂದರೆ ನಾವು ನೋಡೋಕ್ಕೆ ಹೋಗ್ತಿದ್ರೆ ನಡ್ಕೊಂಡು. ಹೌದಾ? ಕಿಟಕಿಲಿ ನಿಂತ್ಕೊಂಡು ನೋಡೋದು. ಆಮೇಲೆ ಮಾಡ್ಕೊಂಬಂದು ಮುಂದ್ಕ ದೇವರು ಅವ್ರಿಗೆ ಅದೃಷ್ಟ ಚೆನ್ನಾಗಿತ್ತು. ಈಗ ಯತೀಂದ್ರ ಅವ್ರನ್ನ DCM ಮಾಡಿದ್ರೆ ಅದೆಲ್ಲ ಭಗವಂತ ನಾಣೆ ಬಡಿ, ನಮ್ಗೆ ಅರ್ಥವಾಗಲ್ಲ ಅದು. ಅನ್ನಿದ್ರ ಮಾಡಕ್ಕೆ ಕೊಡೋರು. ರಾಕೇಶ್ ಅವರಿದ್ರೆ ಎಂದ್ಗುಂಟು ಹೊಂಟೋಗರು. ರಾಕೇಶ್ ಅವರು ಇದ್ದಿದ್ರೆ ಬಹುಶಃ ಸಿದ್ದರಾಮಯ್ಯ ಅವ್ರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಇನ್ನಷ್ಟು ಗಟ್ಟಿ ಆಗ್ತಿದ್ರು ಅವರು. ಇನ್ನೂ ಗಟ್ಟಿಯಾಗೋರು, ಇನ್ನೂ ಚೆನ್ನಾಗಿರೋರು. ರಾಕೇಶ ಏನು ಮಾಡ್ಯಾವ ಅದೃಷ್ಟ ಹಣೆ ಬಡ್ಯ. ಅದು ಇವನು ಬುದ್ಧಿವಂತನೇ. ಬುದ್ಧಿವಂತಂದ್ರೆ ಸಾಹೇಬ್ರಾಗ ಆಗ್ಬೇಕಾದ್ರೆ ಹಣೆ ಬರಬೇಕು. ಸಾಹೇಬ್ರಂಥ ಯೋಗ ಹುಟ್ನಾಡು ದೇಶದಲ್ಲಿ, ಹುಟ್ನಾಡು ನಮ್ಮಲ್ಲಿ, ನಮ್ಮ ಜನದಲ್ಲಿ. ಭಾಗ್ಯಗಳ ರಾಮಯ್ಯ ಅಂತಾರೆ ನಿಮ್ಮ ಸಾಹೇಬ್ರನ್ನ, ಅನ್ನ ಭಾಗ್ಯ ಕೊಟ್ಟು. ಅಯ್ಯೋ, ಅದು ಅನ್ನ ಭಾಗ್ಯ ಮಾಡಿದೆ ಅದಕ್ಕೆ ಗೊತ್ತೇಳಿ. ಬಡವ್ರ ಬಗ್ಗೆ ಎಲ್ಲ ಶ್ರೀಮಂತರಲ್ಲಿ ಒಂದು 5-6 ಕುಳ ಇದ್ರು. ಅವ್ರ ಮನೆಗಳಲ್ಲಿ ಬಾಣ್ತೀರು ಮಕ್ಕಳಿಗೆ ಅನ್ನ ಇಸ್ಕೊ ಬರ್ತಿದ್ರು. ಅದು ಕಣ್ಣಿಂದ ನೋಡಿದ. ಅದು ಕಣ್ಣಿಂದ ನೋಡಿದ್ಮೇಲೆ ಅವನಿಗೆ ಕರ್ಕಂದ್ಬಿಡ್ತು. ಆ ಕರ್ಕಂದದೇ DKSಗ ಈಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ. ಅವ್ನು ಹಂಗೆ ಮಾಡಲ್ಲ. ಬಸ್ ಫ್ರೀ ಮಾಡಿದ್ರು ಹೆಣ್ಮಕ್ಳಿಗೆ, 2,000 ರೂಪಾಯಿ ದುಡ್ಡು ಕೊಟ್ಟರು, ಕರೆಂಟ್ ಫ್ರೀ ಮಾಡಿದ್ರು, ಎಲ್ಲನೂ ಮಾಡಿದ್ರು. ಎಲ್ಲ ಮನೆಗಳು 1000 ಮನೆ ಅದೋ, ಕೊಳ್ಬಾ ಬಾವಿ ತಗಸಿದ್ರು. ನಮ್ಮ ಊರಿಗೆ ಚೆನ್ನಾಗಿ ಸೌರಿ ಮಾಡ್ಯಾರ. ಆಮೇಲೆ ಬೇಗ ಸ್ವಲ್ಪ ಹುಡುಗರನ್ನು ಕೆಲ್ಸಕ್ಕೆ ಸೇರ್ಸಾರೆ. ಅಂದರೆ ಬಂದೆ ಹುಡುಗರು ಏನಂದ್ರೆ ಅವರು ಮುಂದಕ್ಕೆ ಹಿಂಗೆ ಆಯ್ತಂತ ಯಾರು ಕಂಡಿದ್ರು, ನಾನು ಏನೋ ಮಾಡ್ತೀನಿ ಹೋಗ್ರೋ ಅಂತಿದ್ರು ಪರ್ಮನೆಂಟ್. ಅದೊಂದು ಇನ್ನೇನು ಇಲ್ಲ ಪ್ರಾಬ್ಲಮ್, ಯಾರಿಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲನೂ ಮಾಡೋರೆ. ಅವ್ರಿಗೊಂದು ಜನಪದ ಹಾಡು ಹಾಡಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಹಾಡೋಕ್ಕೆ ಈಗ ಆಗಲ್ಲಕ್ಕವ, ಜನಪ್ರಿಯ ಅಂತ ಹಾಡೋಕ್ಕೆ ನಮ್ಗೆ ಅದು ಇದೇ ಬರೋಲ್ಲ. ರಂಗದ ಮುಂದೆ ಕುಂತ್ಕೊಂಡ್ರೆ ಹೌದೌದೇ ಹಳ್ಳದ ಕೊಳ್ಳದ ನೀರು ಬೆಳ್ಳಿಯ ಕೈಜಂ ಆ ಸಿದ್ದರಾಮಯ್ಯನ ಪೂಜೆ, ಸಿದ್ದರಾಮ ತಾಯೂರ ಒಳಗೆ ಮೂಡಿ ದೇವಸ್ಥಾನ ಮುಂದೆ ಕುಂತ್ಕೊಂಡ್ರೆ ಭಾಳ ಸಪ್ತಗ. ಈಗ ಮುಂದೆ ಶಿವರಾತ್ರಿ 15 ಜನ ಅಂತ ಹಬ್ಬ ಮಾಡ್ತೀವಿ, ಆಗ ಬನ್ನಿ ಕುಣಿತೀನಿ. ಅವಾಗ ಇನ್ನೂ ಕುಣಿತೀರಾ? ಅವ್ರು ನಾವು 4-5 ಕುಣಿತೀನಿ. ಒಂದು ಸ್ವಲ್ಪ ದೇವ್ರು ಮಡಗಿದ್ರ. ಎಷ್ಟು ವರ್ಷ ನಿಮ್ಗೀಗ? ನನಗೂ 76 ವರ್ಷ ನಿಮ್ಗೀಗ. ಓಕೆ. ಅವ್ರಿಗೆ 80 ಆಗೋಯ್ತು. ಈಗಲೂ ಇರ್ಕೆ ಕುಣಿತೀರಿ? 4 ಅಜ್ಜ ಮಡಗ್ತೀನಿ ಅಷ್ಟೇ. ಶಿವ ಅದೇನು ಇಲ್ಲಿ ಸಂಪ್ರದಾಯನ ಸಿದ್ದರಾಮೇಶ್ವರ ಯಾವಾಗಲೂ ಈಗ ಹಿಡ್ದಿನ ಸಣ್ಣ ಮಕ್ಕಳು ಅಂದ್ರೆ ಅದು ವ್ರತ ಹಿಡಿತಾರ ಹರಕೆ? ಯಾವಾಗ ನಮೀಗ ನಾಮ್ಕೊಂಡು ನಮ್ಮ ಮುಂದಿನ ಮಕ್ಕ ಈಗ ಕಳ್ಸೀನಿ, ಅವ್ರು ಕುಣಿತಾರೆ. ನನ್ನಿಂದ ಅವರಿಂದ ನಮ್ಮ
ನಮ್ಮ ಸಾಹೇಬ್ರ ತಾತನವರು ನಾಗ ಹಾಕ್ತಿರು ಮನೆ ಮೇಲೆ ನಿಂತ್ಕೊಂಡು ನೆಗೆದು ಹಿಂಗೆ ಅದನ್ನ ರೆಕ್ಕೆಗೆ ಆಡ್ಕೊಬಂದು ಇಳಿತಿರು ಕೆಳಗೆ. ಹೌದಾ? ಇದೇನು ಇವತ್ತಿನ ಬೇಕಾದಿಂದ ದೇವ್ರಿಗೆ. ಆಮೇಲೆ ಊರೂರು ಪುಣ್ಯ ಕೊಡ್ತಿರು ಅವರು. ನಾವು ಓದ್ತಿದ್ದು ಅವರು ಡೋಲ್ ತಗೊಂಡು ಪೈನ ಮಾಡ್ರಾಗಿ ಪುಣ್ಯ ಕೊಡ್ತಿರು ಇಂದ. ಯಾವಾಗ ಬರ್ತಾರಂತೆ ಸಾಹೇಬ್ರು ನಿಮ್ಮೂರಿಗೆ? ಯಾವಾಗ ಬರ್ತಾರಂತೆ ಸಾಹೇಬ್ರು? ಅವ್ರು ಯಾವಾಗ ಬಂದಾರ ಅವ್ರ ದಯ. ನೋಡ್ತೀರಾ ಬಂದಾಗ ಹೋಗಿ? ಓ ನೋಡಿದೆ ಬಂದಾಗ ಮುತ್ಕೊಳ್ಳಲು ಜನ ಎಲ್ಲ ಮುತ್ಕೊಳ್ಳ. ಎಷ್ಟು ಇಷ್ಟ ನಿಮ್ಗೆ ಸಿದ್ದರಾಮಯ್ಯ ಅಂದ್ರೆ? ಸಿದ್ದರಾಮಯ್ಯ ಅಂದ್ರೆ ಎಷ್ಟು ಪ್ರೀತಿ ನಿಮಗೆ? ಭಾಳ ಪ್ರೀತಿ ನಮ್ಮ ಒಬ್ಬರಿಗೆ ಎಲ್ಲಕ್ಕೂ ಜನಕ್ಕೆಲ್ಲ ಪ್ರೀ. ಮಕ್ಕಳೆಲ್ಲ ಇಲ್ವಾ ಎಲ್ಲಕ್ಕೂ ಪ್ರೀ. ಸಣ್ಣ ಮಕ್ಕಳು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲಕ್ಕೂ ಅವನು ಹುಡ್ತ ಯಾವಾಗ ಅವನ ಬುದ್ಧಿ ಬಂತನಿಲ್ವಾ ಜನ ಪ್ರೀ. ಓಕೆ ಮಾದೇಗೌಡರು, ಮಾದಪ್ಪ ಗೌಡ. ಓಕೆ ಥ್ಯಾಂಕ್ ಯು. ಸೊ ಇದು ಗೌಡ ಕಡಿಗೆ ಗೌಡನೇ. ಕಡಿಗಪ್ಪ ಅಂದರೆ ಅವನಿಗೆ ಸರಿಯಾಗದು ಕರ್ಗೆಪ್ಪ ಅಂತ ಅನ್ಬೇಕಾ? ಓಕೆ, ಇದು ಸಿದ್ದರಾಮಯ್ಯ ಅವರಿಗೆ ರೀಚ್ ಆದರೆ ಅವರ ಬಾಲ್ಯ ಸ್ನೇಹಿತ ಕರ್ಗೆಪ್ಪ ಅವ್ರ ಮಾತನ್ನ ಕೇಳಿಸ್ಕೊಂಡ್ರು. ನನಗಷ್ಟೇ ಅಲ್ಲ, ಅವರು ಇಲ್ಲಿರೋ ಪ್ರತಿಯೊಬ್ಬರಿಗೂ, ಚಿಕ್ಕವರಿಗೂ ದೊಡ್ಡವರಿಗೂ ಮಧ್ಯ ವಯಸ್ಸಿನವರಿಗೂ ಕೂಡ ಸಾಕಷ್ಟು ಫೇಮಸ್, ಸಾಕಷ್ಟು ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಅವರ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಬೇಜಾರಾಗಿದೆ, ಆದರೆ ಏನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಪಕ್ಷದ ತೀರ್ಮಾನ ಅನ್ನೋದು ಈ ಭಾಗದ ಜನರ ಮಾತಾಗಿದೆ.